ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ನಿಮ್ಗೆ ಸ್ಪೆಷಲಾಗಿ ರಾಗಿ ರೊಟ್ಟಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ. ಯಾರೆಲ್ಲ ನಿಮಗೆ ಮುದ್ದೆ ತಿನ್ಲಿಕ್ಕೆ ಇಷ್ಟ ಇರೋದಿಲ್ಲ ಅವರೆಲ್ಲ ಈ ರೀತಿ ರಾಗಿ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಈ ರಾಗಿ ರೊಟ್ಟಿ ಮಾಡೋದು ಅತಿ ಸುಲಭ ರೀ, ಮತ್ತು ಹಾಗೆ ಜೋಳದ ರೊಟ್ಟಿಗಿಂತನೂ ಸುಲಭ ಅಂದ್ಕೊಳ್ರಿ ಇದನ್ನು ನೀವು ಮಾಡೋದು. ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರಿಗೂ ಮುದ್ದೆ ತಿನ್ಲಿಕ್ಕೆ ಬರೋದಿಲ್ಲ ರೀ, ಅಂಥವರೆಲ್ಲ ಈ ಥರ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಅವ್ರಿಗಂತೂ ಜೋಳ ರೊಟ್ಟಿ ಬಡ್ದು ರೂಢಿಯಾಗಿರುತ್ತೆ ರೀ. ಅದೇ ರೀತಿಯಲ್ಲಿ ಈ ಥರ ರಾಗಿ ರೊಟ್ಟಿನೂ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಇದನ್ನು ನಾನು ಇವತ್ತು ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನೇ ಇವತ್ತಿನ ದಿವಸ ಹಂಚ್ಕೊಳ್ತಾ ಇದ್ದೀನಿ ನಿಮಗೆ. ಇದನ್ನು ನೋಡಿರಿ, ತಿನ್ನಲಿಕ್ಕೂ ಕೂಡ ಎಷ್ಟೊಂದು ಸೂಪರ್ ಆಗಿತ್ತು ಅಂದರೆ ಜೋಳದ ರೊಟ್ಟಿ ಅಷ್ಟೇ ಮೃದುವಾಗಿತ್ತು ನೋಡಿರಿ. ಹಾಗೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಪಲ್ಯ ನೋಡಿರಿ, ಸೈಡಿಗೆ ಉಳ್ಳಾಗಡ್ಡಿ ಮತ್ತು ಉಪ್ಪಿನಕಾಯಿ ಇಷ್ಟನ್ನು. ಈ ರೊಟ್ಟಿ ನೋಡ್ರಿ, ನಾನೇನಿಲ್ಲ ಅಂದರೂ ಒಂದು 2 ವಟೆಯಿಂದ ಮಾಡಿರುವಂಥ ರೊಟ್ಟಿಗಳ್ರಿ ಇವ. ಇಷ್ಟು ಸ್ಮೂತ್ ಆಗಿದ್ದು ಅಂದ್ರಿ, ಮೃದು ಹೂವಿನಂತೆ ಬಂದಿದ್ದು ನೋಡ್ರಿ. ನಾನು ಈಗಲೇ ತೋರಿಸ್ತಾ ಇದ್ದೀನಿಲ್ಲ, ಈ ಥರವಾಗಿತ್ತು ನೋಡ್ರಿ ರೊಟ್ಟಿ ನಮ್ದು. ಸೂಪರಾಗಿ ಈ ಥರ ಕೈಯಲ್ಲಿ ಮಡಚಿದ್ರೂ ಎಷ್ಟೊಂದು ಚೆನ್ನಾಗಿ ಮತ್ತೆ ಅರಳ್ತಾ ಇತ್ತು ನೋಡ್ರಿ. ಇದು ಅಷ್ಟೊಂದು ಮಿದುವಾಗಿದ್ದು ನೋಡ್ರಿ. ಈ ರೊಟ್ಟಿ ನೀವು ತಿನ್ಲಿಕ್ಕಂತೂ ಸೂಪರಾಗಿರುತ್ತೆ ರೀ. ಹಾಗೆ ನೋಡ್ರಿ, ಇಲ್ಲಿ ಇಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದ್ದು ಅಂದ್ರೆ ಒಂದು ರೊಟ್ಟಿ ಕೆಡೋದಿಲ್ಲ ರೀ, ಎಲ್ಲ ರೊಟ್ಟಿಗಳು ಉಬ್ಬಿ ಬರುತ್ತೆ ನೋಡ್ರಿ. ಈ ಥರ ನೋಡ್ರಿ, ನಮ್ದೆಲ್ಲೂ ಅಂಟ್ಕೊಂಡಿಲ್ಲ, 2 ಪದರಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವ್ರಿ ರೊಟ್ಟಿ. ಇದು ನಮ್ದು ರಾಗಿ ರೊಟ್ಟಿ ಸೂಪರಾಗಿತ್ತು ರೀ. ಮಾತ್ರ ಇದನ್ನು ನೀವು ಮಾಡೋದನ್ನೇ ನಾನು ಇವತ್ತಿನ ರೆಸಿಪಿ ಒಳಗೆ ನಿಮ್ಮೆಲ್ಲರಿಗೆ ಹೇಳ್ಕೊಡ್ತಾ ಇದ್ದೀನಿ ರೀ, ಅತಿ ಸುಲಭ ರೀತಿಯಲ್ಲಿ, ಅತಿ ಸರಳವಾಗಿ. ಅದಕ್ಕಿಂತ ಮುಂಚೆ ಇದ್ರ ಕಾಂಬಿನೇಷನ್ ಆಗಿ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ರೀ, ಅದನ್ನು ನಾನಿಲ್ಲೇ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲೇ ಸ್ವಲ್ಪ ಎಣ್ಣೆ ರೀ, ಅದಕ್ಕೆ ಒಂಚೂರು ಉಳ್ಳಾಗಡ್ಡಿ, ಟೊಮೆಟೊ, ಇದನ್ನು ಸ್ವಲ್ಪ ಸರಿಯಾಗಿ ಫ್ರೈ ಆದಮೇಲೆ ಟೊಮೆಟೊ ಮೆತ್ತಗಾಗಲಿಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ ರೀ, ಮತ್ತು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ, ಸ್ವಲ್ಪ ಖಾರ ರೀ, ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ ಖಾರನ. ಈಗ ನೋಡಿರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಈಗ. ಆಮೇಲೆ ಧನಿಯಾ ಪೌಡರ್ ರೀ, ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಇಷ್ಟೇ ರೀ, ಸಿಂಪಲ್ಲಾಗಿ ಮಸಾಲೆ. ಸ್ವಲ್ಪ ನೀರು ಹಾಕಿ ಆ ಬದನೆಕಾಯಿ ತೊಳೆದು ಇಟ್ಕೊಂಡಿದ್ನಲ್ಲ ರೀ, ಅದ್ರ ಜೊತೆಗೇ ಹಾಕಿದ್ನಿ. ಇದಾದಮೇಲೆ ಇದಕ್ಕೆ ನಾನು ಶೇಂಗಾ ಪುಡಿಯ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಪಲ್ಯಗಳಿಗೆ ಆಲ್ಮೋಸ್ಟ್ ಶೇಂಗಾದ ಪುಡಿ ಹಾಕ್ತೀನಿ ನೋಡ್ರಿ. ಈ ಶೇಂಗಾ ಪುಡಿನ ನಾನು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಗ್ರ್ಯಾಂಡ್ ಮಾಡ್ಕೊಂಡಿದ್ದು ಪುಡಿ ನೋಡ್ರಿ ಇದು. ಇದನ್ನು ಹಾಕಿ ಈ ಥರ ತಿರುವು ಕೊಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂಚೂರು ನೀರು ಹಾಕೊಳ್ಳೋಣ ರೀ. ನಿಮ್ಗೆ ಎಷ್ಟು ಪ್ರಮಾಣ ಬೇಕಾಗುತ್ತಾ ನೋಡಿಕೊಂಡು ನೀರನ್ನು ಹಾಕ್ಕೊಳ್ರಿ. ನನಗಿಲ್ಲಿ ಈ ಥರ ಅನ್ನಕ್ಕೂ ಮತ್ತು ರಾಗಿ ರೊಟ್ಟಿಗೂ ಬೇಕಾಗುವಷ್ಟು ಮಾಡ್ಕೊಂಡಿದ್ದೀನಿ ನೋಡ್ರಿ. ಈ ಥರ ಇದಾತ್ರಿ, ಇದೊಂದು ಕುದಿ ಬಂದಮೇಲೆ ನಮ್ದು ರಾಗಿ ರೊಟ್ಟಿ ಜೊತೆಗೆ ಪಲ್ಯ ರೆಡಿ ಆಯ್ತು ರೀ. ಇದು ಅನ್ನದ ಜೊತೆಗೂ ಸೂಪರ್ ಆಗಿರುತ್ತೆ ರೀ. ಇದು ಸಿಂಪಲ್ಲಾಗಿ ನೋಡಿರಿ, ಬದನೆಕಾಯಿ ಪಲ್ಯ. ನಮ್ಮಲ್ಲೇ ಬದನೆಕಾಯಿ ಜಾಸ್ತಿ ಮಾಡ್ತಾರೆ ರೀ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು. ನೀವು ನೋಡಿರ್ಬೋದು, ಎಣ್ಗಾಯಿ ಪಲ್ಯ ಅಂತ, ಹೋಳು ಪಲ್ಯ ಅಂತ ಹೇಳಿಬಿಟ್ಟು ಇದು ಈ ಥರ ಮಾಡ್ತಾರೆ. ಆಮೇಲೆ ಎಲ್ಲ ಆಲ್ಮೋಸ್ಟ್ ನಮ್ಮಲ್ಲೇ ಶೇಂಗಾ ಪುಡಿನ ಉಪಯೋಗಿಸಿ ಮಾಡ್ತಾರೆ ರೀ. ಈಗ ನೋಡ್ರಿ, ಇಲ್ಲೇ ರಾಗಿ ರೊಟ್ಟಿನ ಮಾಡ್ಲಿಕ್ಕೆ ನಾನಿಲ್ಲೇ 2 ವಾಟೆ ಹಿಟ್ಟನ್ನು ತಗೊಂಡಿದ್ದೀನಿ ರೀ. ಈ ರಾಗಿ ಹಿಟ್ಟನ್ನು ನಾನು ಜಲ್ಲಡಿಗೆ ಹಿಡಿದು ತೊಗೊಂಡಿದ್ದೀನಿ ನೋಡ್ರಿ. ಕರೆಕ್ಟಾಗಿ 2 ಬಟ್ಲದಷ್ಟಿತ್ತು ನೋಡ್ರಿ ಹಿಟ್ಟಿದು. ಈ ಹಿಟ್ಟಿಗೆ ನಾನೀಗ ಜಿಗಿ ಹಾಕ್ಕೊಳ್ಬೇಕು ರೀ. ನಾವು ಜೋಳದ ಹಿಟ್ಟಿಗೆ ಜಿಗಿ ಬೇರೆ ರೀತಿ ಹಾಕ್ಕೊಳ್ತೀವಿ ರೀ, ಈ ರಾಗಿ ರೊಟ್ಟಿ ಸಲುವಾಗಿ ಜಿಗಿನ ಬೇರೆ ರೀತಿ ಹಾಕೋಬೇಕು ರೀ. ಈಗ ಒಂದು ಕಡಾಯಿ ಅಂದರೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದರೊಳಗಡೆ ನಾವು ಯಾವ ಪ್ರಮಾಣದಲ್ಲಿ ಹಿಟ್ಟನ್ನು ತಗೊಂಡಿರ್ತೀವಲ್ಲ ರೀ, ಅದೇ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ರಿ. ಸ್ವಲ್ಪ 1-2 ಟೀ ಸ್ಪೂನಷ್ಟು ಜಾಸ್ತಿನೇ ಹಾಕ್ಕೊಳ್ರಿ, ಪರವಾಗಿಲ್ಲ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ಆಮೇಲೆ ಎಣ್ಣೆನ ಹಾಕ್ಕೊಳ್ರಿ. ಇದೊಂದು ಕುದಿ ಬಂದಮೇಲೆ ಇದರೊಳಗಿನ ನೀರನ್ನ 1-2 ಟೀ ಸ್ಪೂನಷ್ಟು ತೆಗೆದಿಟ್ಕೊಳ್ಳೋಣ ರೀ. ಅದು ಕಡಿಮೆ ಬಿತ್ತಂದ್ರೆ ನಾವು ಆಮೇಲೆ ಉಪಯೋಗಿಸ್ಕೊಳಿಕ್ಕಂತ ಹೇಳಿಬಿಟ್ಟು. ಈಗ ನೋಡಿರಿ, ಮೊದಲೇ ಹೇಳ್ದಾಗೆ ನಾನಿಲ್ಲೇ ಉಪ್ಪನ್ನು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಈ ನೀರು ಒಂದು ಕುದಿ ಬರಬೇಕು ರೀ. ಕುದಿ ಅಂದರೆ ಹೆಂಗೆ ರೀ, ಬಬಲ್ಸ್ ಬರಬಾರ್ದು ರೀ, ಕುದಿಬೇಕು ನೋಡಿರಿ ನೀರು. ಆ ಥರ ಕುದಿ ಬಂದಾದಮೇಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ರೀ. ಈಗ ನೋಡಿರಿ, ಈ ಥರ ಬಬಲ್ಸ್ ಅಲ್ರಿ, ಸೆಂಟ್ರ್ ಒಳಗಡೆ ಕುದಿ ಬರುತ್ತೆ ನೋಡಿರಿ. ಆ ಸಮಯದಲ್ಲಿ ನಾವು ತಗೊಂಡಿರುವ ರಾಗಿ ಹಿಟ್ಟನ್ನು ಹೀಗೆ ಹಾಕ್ಬೇಕು ನೋಡಿರಿ. ಈ ಥರ ಇದೇನು ಗಂಟಾಗುತ್ತಾ ಅನ್ನೋ ಚಾನ್ಸಸ್ ಇಲ್ಲ ರೀ. ನೀವು ಬೇಕಾದಂಗೆ ಸರಿಯಾಗಿ ತೀರುವಾದ್ಮೇಲೆ ಅದೆಲ್ಲ ಗಂಟು ಹೋಗುತ್ತೆ ರೀ. ನೀವು ಯಾವುದೇ ರೀತಿ ಭಯ ಪಟ್ಬೇಡ್ರಿ. ಇದರೊಳಗಡೆ ನಾನು ಹೇಳಿದ ರೀತಿ ಒಳಗೆ, ನಾನು ಹೇಳಿದ ಪ್ರಮಾಣದಲ್ಲಿ ಮಾಡಿದ್ರೆ ನಿಮ್ಗೆ ರಾಗಿ ರೊಟ್ಟಿ ಸೂಪರಾಗಿ ಬರುತ್ತೆ ನೋಡಿರಿ. ಮಾತ್ರ ಈಗ ನೋಡಿರಿ, ಈ ಥರ ಒಂದು ಕಟ್ಟಿಗೆಯಿಂದ
ಕಲಿಸ್ತಾ ಹೋಗ್ರಿ. ನಿಮ್ಮಲ್ಲೇ ಹುಟ್ಟಿನಕ್ಕಿಂತನೂ ರಾಗಿ ಮುದ್ದೆ ಮಾಡ್ತೀವಲ್ರಿ, ಆ ಮುದ್ದೆ ಕೋಲಿಗಿಂತನೂ ಈ ಥರದ್ದು ಒಂದು ಕಡ್ಚಿ ತಗೊಂಡು ಮಾಡಿದ್ರೇ ಸರಿಯಾಗಿ ಅಂತ ನನ್ನ ಅನಿಸಿಕೆ ನೋಡ್ರಿ. ಈಗ ಇದನ್ನು ಸರಿಯಾಗಿ ತೀರ್ಕೊಂಡು ಒಂಚೂರು ಮುಟ್ಟಿ ನೋಡೋಣ ರೀ. ಮುಟ್ಟಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಹಿಟ್ಟು ಹದ ಬಂದಿದೆ ಇಲ್ಲ ಅಂತ ಹೇಳಿಬಿಟ್ಟು, ಮೆತ್ತಗಾಗಿದೆ ಇಲ್ಲ ಅಂತ. ಇನ್ನೊಂದು ಸ್ವಲ್ಪ ನಾನು 2 ಟೀ ಸ್ಪೂನಷ್ಟು ತೆಗೆದಿಟ್ಕೊಂಡಿದ್ನಂತ ಹೇಳಿದ್ನಲ್ರಿ ನೀರನ್ನ, ಆ ನೀರನ್ನ ಈ ಸಮಯದಲ್ಲಿ ಹಾಕಿ ಮತ್ತೆ ಸರಿಯಾಗಿ ಒಂದು ಕಲಿಸ್ತಾ ಹೋಗಿ. ಈ ಥರ ಇದರೊಳಗಿನ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ ಹಿಟ್ಟಿಂದ. ಈ ಥರ ಕಲಿಸ್ತಾ ಹೋಗಿ ಸರಿಯಾಗಿ. ಕಲಿಸಾದ್ಮೇಲೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಬೇಕ್ರಿ ಇದೆಲ್ಲ ಪ್ರೊಸೆಸಿಂಗ್. ಈಗ ಲೋ ಫ್ಲೇಮ್ ಇಟ್ಕೊಂಡೇ ಅದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು 10 ಸೆಕೆಂಡ್ ರೀ ಬಿಟ್ಟು ಆಮೇಲೆ ಫ್ಲೇಮ್ನ ಆಫ್ ಮಾಡಿಬಿಡಿ. ಇದೇ ಥರ ಒಂದು 5 ನಿಮಿಷ ಇರಲಿ ರೀ ಹಾಗೆ. ಅದಾದಮೇಲೆ ರೀ ಈ ಥರ ಮುಚ್ಚಳ ತೆಗೆದು ನೋಡ್ಕೊಳ್ರಿ. ಸ್ವಲ್ಪ ಸ್ವಲ್ಪ ಬಿಸಿ ಇರುತ್ತೆ ರೀ, ನೋಡ್ಕೊಂಡು ಮುಟ್ಕೊಳ್ರಿ. ಇಲ್ಲಾಂದ್ರೆ ಈ ಥರ ಕಡ್ಚಿಗಿಂದ ಕಲಿಸ್ಕೊಳ್ರಿ, ಇಲ್ಲ ಸರಿಯಾಗಿ ಸ್ವಲ್ಪ ಕೈ ನೀರು ಹಚ್ಕೊಳ್ರಿ. ಈ ಥರ ಕಲಿಸೋಂಗಿತ್ತಂದ್ರೆ ನೀವು ಕಲಿಸ್ರಿ ಕೈಯಿಂದ, ಇಲ್ಲ ಈ ಸ್ಪೂನಿಂದ ಈ ಥರ ಕಲಿಸ್ತಾ ಹೋಗ್ರಿ. ಇದನ್ನು ನಾನು ಇದರೊಳಗಡೆ ಕಲಿಸ್ಲಿಕ್ಕೆ ಅನುಕೂಲ ಆಗಲ್ರಿ. ಯಾಕಂದ್ರೆ ನೀವು ಯಾವಾಗಲೇ ಆಗಲಿ ರೀ ರೊಟ್ಟಿ, ಯಾವುದೇ ಜೋಳದ ರೊಟ್ಟಿ ಮಾಡಿರಿ ಅಥವಾ ರಾಗಿ ರೊಟ್ಟಿ ಮಾಡಿರಿ, ಹಿಟ್ಟನ್ನು ಹದವಾಗಿ ಕಲಿಸ್ಬೇಕ್ರಿ. ಹದವಾಗಿ ಕಲಿಸ್ಬೇಕು ಅಂತಂದ್ರೆ ನಮಗೇನು ಬೇಕ್ರಿ, ಸರಿಯಾಗಿ ಒಂದು ಪ್ಲೇಟ್ ಥರದ್ದು ಬೇಕಾಗುತ್ತೆ ರೀ, ಅಗಲವಾದದ್ದು. ಹಾಗಾಗಿ ಇಲ್ಲಿ ಪರಾತ್ಗಿಂತ ಕೊಮ್ಮಣಿಗೆ ಅಂತ ಹೇಳಿಬಿಟ್ಟು ಉಪಯೋಗಿಸ್ತೀವಿ ರೀ ನಮ್ಮ ಧಾರವಾಡದ UK ಆ ಕೊಮ್ಮಣಿಗೆ ಇಲ್ಲಾಂದ್ರೂ ಪರವಾಗಿಲ್ಲ ರೀ. ಈ ಥರ ಗ್ಯಾಸ್ ಕಟ್ಟಿ ಇರುತ್ತಲ್ರಿ, ಅದನ್ನೇ ಸರಿಯಾಗಿ ತೊಳೆದ್ಬಿಟ್ಟು ಅದ್ರ ಮೇಲೆ ಈ ಥರ ನಾದ್ಕೊತ ಹೋಗ್ರಿ. ಹದವಾಗಿ ನಾದ್ಬೇಕು ನೋಡ್ರಿ. ನಮ್ಮ ಹಿಟ್ಟು ಸರಿಯಾಗಿ ಮಿದು ಆಗ್ಬೇಕ್ರಿ. ಅಂದ್ರೆ ರೊಟ್ಟಿ ನಮ್ದು ಮಲ್ಗೆ ಥರ ಬರುತ್ತೆ ನೋಡ್ರಿ, ಉಬ್ಕೊಂಡು ಬರುತ್ತೆ ರೀ. ಈ ಥರ ನಾನು ಯಾವ ಥರ ತೋರಿಸ್ತಾ ಇದ್ದೇನಲ್ರಿ, ಇದೇ ಥರ ಕಲಿಸ್ತಾ ಹೋಗ್ರಿ ನೀವು ನಿಧಾನಕ್ಕೆ ನೋಡ್ರಿ. ಸ್ವಲ್ಪ ಸ್ವಲ್ಪ ನಿಮ್ಗೆ ಅಲ್ಲಲ್ಲಿ ಅನಿಸಿದ್ರೆ ಕೈಗೆ ಸ್ವಲ್ಪ ಅಂದ್ರೆ ನೀರನ್ನು ಹಚ್ಕೊಂಡು ಕಲಿಸ್ತಾ ಹೋಗ್ರಿ. ಇದೆಲ್ಲ ಪ್ರೊಸೆಸ್ ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ರಿ, ಆ ಸಮಯದಲ್ಲೇ ಮಾಡಿರಿ. ಪೂರ್ತಿ ತಣ್ಣಗಾದ್ಮೇಲೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಹಿಟ್ಟು ಕಲಿಸೋದನ್ನು. ಹಿಟ್ಟು ಇನ್ನೂ ಉಗುರು ಬೆಚ್ಚಗಿರುತ್ತಲ್ರಿ, ಆವಾಗಲೇ ಈ ಥರ ಕಲಿಸ್ಕೊಳ್ರಿ ಹಿಟ್ಟನ್ನು. ಈಗ ನೋಡ್ರಿ ಈ ಥರದ ಒಂದು ರೊಟ್ಟಿ ಪ್ರಮಾಣದಲ್ಲಿ ಹಿಟ್ಟನ್ನು ತಕ್ಕೊಂಡು ಈ ಉಳಿದಿರುವ ಹಿಟ್ಟನ್ನು ನಾನು ಅದೇ ಬುಟ್ಟಿ ಒಳಗಿಟ್ಟು ಮೇಲೆ ಮುಚ್ಚಿತೀನಿ ನೋಡ್ರಿ ಮುಚ್ಚಳ. ಯಾಕಂದ್ರೆ ಅದು ಬಿರುಕು ಬಿಡಬಾರ್ದು ರೀ. ಹಾಗಾಗಿ ನೀವು ಬೇಕಂದ್ರೆ ಒಂದು ಹಸಿ ಬಟ್ಟೆ ಮಾಡಿನೂ ಹಾಕ್ಬೋದು ಅದ್ರ ಮೇಲೆ. ಈಗ ಈ ಹಿಟ್ಟು ಇದು ರೊಟ್ಟಿ ಮಾಡೋದಕ್ಕೆ ಆದಮೇಲೆ ಅದಕ್ಕೆ ಹಚ್ಲಿಕ್ಕಂತ ಹೇಳಿ ನೀರು ಬೇಕ್ರಿ. ಹಾಗಾಗಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ತಗೊಳ್ರಿ. ಆಮೇಲೆ ಒಂದು ಬಟ್ಟೆ ತೊಗೊಳ್ರಿ. ನೀವು ಕಾಟನ್ ಬಟ್ಟೆ ಆದರೂ ತೊಗೊಳ್ರಿ, ಈ ಥರದ್ದೊಂದು ಬಟ್ಟೆ ಆದರೂ ತೊಗೊಳ್ರಿ, ಪರವಾಗಿಲ್ಲ. ಇದನ್ನು ಮಾಡಿಟ್ಕೊಳ್ರಿ ಸೈಡಿಗೆ ಮುಂಚಿತವಾಗಿ. ಈಗ ನೋಡ್ರಿ ಇದು ಹಿಟ್ಟನ್ನು ಇನ್ನೊಂದೆರಡು ಸಲ ಸರಿಯಾಗಿ ಕಲಿಸ್ಕೊಂಡು ಜೋಳದ ಹಿಟ್ಟನ್ನೇ ಹಚ್ಚಿ ತಟ್ತಾ ಹೋಗ್ಬೇಕು ನೋಡ್ರಿ ರೊಟ್ಟಿನ. ನಾನಿಲ್ಲಿ ಫಸ್ಟಿಗೆ ನಿಮ್ಗೆ ತೀಡ್ಬಿಟ್ಟು ಮಾಡೋದನ್ನು ತೋರಿಸ್ತೀನಿ ರೀ, ಆಮೇಲೆ ತಟ್ಟಿ ಮಾಡೋದನ್ನು ತೋರಿಸ್ತೀನಿ ರೀ. ಅಂದ್ರೆ ರೊಟ್ಟಿ ನಮ್ಮ ಜೋಳದ ರೊಟ್ಟಿನ ಹೆಂಗೆ ಬಡ್ದು ಮಾಡ್ತೀವಲ್ಲ ರೀ, ಅದೇ ಥರ ರಾಗಿ ರೊಟ್ಟಿನೂ ಬಡ್ದು ಮಾಡೋದನ್ನು ತೋರಿಸ್ತೀನಿ ರೀ. ಬಟ್ ಇದು ಭಾಳ ಜಿಗಿ ಇರುತ್ತೆ ರೀ, ಬಡಿಲಿಕ್ಕಾಗಲಿಲ್ಲ ಅಂದವರೆಲ್ಲರೂ ನೀವು ಈ ಥರ ತೀಡ್ಬಿಟ್ಟು ಮಾಡ್ಬೋದು ರೀ. ತೀಡಿದ್ರೂ ಇನ್ನೂ ಸುಲಭವಾಗಿ ಬರುತ್ತೆ ರೀ. ನೋಡಿರಿ ಈ ಥರ ತೀಡ್ತಾ ಹೋಗ್ರಿ ನಿಧಾನವಾಗಿ. ನೀವು ಸೈಡ್ ಬಿರುಕು ಬಿಡ್ತಾ ಇದೆ ಅಂತ ಯಾವ ಥರದ್ದೂ ತಲೆ ಒಳಗೆ ಇಟ್ಕೊಳ್ಬೇಡ್ರಿ. ಬಿರುಕು ಬಿಟ್ಟರೂ ಪರವಾಗಿಲ್ಲ ರೀ, ಅದನ್ನು ನಾವು ಒಂದು ಆಕಾರ ಕೊಡೋಣ ರೀ. ಆಮೇಲೆಗೆ ತೋರಿಸ್ತೀನಿ. ಕೊನೆಗೆ ಲಾಸ್ಟಿಗೆ ಎಲ್ಲ ತೀಡಾದಮೇಲೆ ಸ್ವಲ್ಪ ಬಡ್ದುಬಿಟ್ಟು ಅದನ್ನು ಈ ಥರ ಒಂದು ಪ್ಲೇಟ್ ತೊಗೊಳ್ರಿ. ನಿಮಗೆ ಬೇಕಂದ್ರೆ, ಇಲ್ಲ ಅಂದ್ರೆ ಹಾಗೇನೂ ಬೇಯಿಸ್ಕೋಬೋದು ರೀ. ನಾವು ಒಂದು ಆಕಾರ ಕೊಡ್ತೀವಿ ರೀ, ರೌಂಡ್ ಶೇಪಾಗಿ ಬರಬೇಕು ಅನ್ನೋದಕ್ಕೆ ಈ ಥರ ಮಾಡಿದ್ದೀನಿ ನೋಡ್ರಿ. ಆಮೇಲೆ ಇದೇ ಪ್ರಮಾಣದಲ್ಲಿ ಇರ್ಬೇಕು ರೀ. ಅತಿ ತೆಳ್ಳಗೂ ಮಾಡಬೇಡ್ರಿ, ಅತಿ ದಪ್ಪಗೂ ಮಾಡಬೇಡ್ರಿ, ಮೀಡಿಯಮ್ ಆಕಾರದಲ್ಲಿ ಮಾಡಿರಿ ಇದನ್ನು. ಈಗ ನೋಡ್ರಿ ಅದ್ರ ಮೇಲೆ ಸ್ವಲ್ಪ ಹಿಟ್ಟಿದಿರ್ತಲ್ರಿ ಒಣದು, ಅದನ್ನು ತಗೊಳ್ಳೋಣ ರೀ. ಯಾವಾಗಲೇ ಆಗಲಿ ಬಡ್ದದ ಭಾಗವನ್ನು ಕೆಳಗೆ ಮಾಡಿ ಕೆಳಗಿನ ಭಾಗವನ್ನು ಮೇಲ್ ಮಾಡಿ ಹಾಕ್ಬೇಕು ನೋಡ್ರಿ. ರೊಟ್ಟಿ ಕಬ್ಬಣದ ತವಿ ಒಳಗೆ, ಇದು ಕಬ್ಬಣದ ತವಿ ಒಳಗನ ಮಾಡಿರಿ ರೊಟ್ಟಿನ. ನೀವು ಜರ್ಮನ್ ತವಿ ಒಳಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ರೊಟ್ಟಿ. ಈಗ ನೋಡ್ರಿ ಈ ಥರ ನೀರನ್ನು ಹಚ್ಕೊಂಡಾದ್ಮೇಲೆ 5 ಸೆಕೆಂಡ್ ರೀ, 5 ಸೆಕೆಂಡ್ ಆದಮೇಲೆ ತಿರು ಹಾಕ್ಕೊಳ್ರಿ. ತಿರು ಹಾಕಿ ಈ ಥರ ಒಂದು ಬಟ್ಟೆ ತೊಗೊಂಡು, ಕಾಟನ್ ಬಟ್ಟೆ ತೊಗೊಂಡು ಈ ಥರ ಒತ್ತಾ ಹೋಗ್ರಿ.
ಹೀಗೆ ಮಾಡ್ದಂಗೆಲ್ಲ ನಮ್ಮದು ರೊಟ್ಟಿ ಉಬ್ಬುತ್ತಾ ಹೋಗುತ್ತೆ ನೋಡಿರಿ. ಸೂಪರಾಗಿ ಉಬ್ಬಿ ಬರುತ್ತೆ ರೀ ನಮ್ಮ ರೊಟ್ಟಿ. ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡ್ತಾ ಹೋಗ್ರಿ. ನೋಡಿರಿ ನಮ್ಮ ರೊಟ್ಟಿ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ರೀ ಉಬ್ಬಿ. ವಾವ್, ಸೂಪರಾಗಿದೆ ರೀ. ತಿನ್ನಲಿಕ್ಕೂ ಅಷ್ಟೇ ಸೂಪರಾಗಿದೆ ರೀ. ನೋಡಿರಿ ನಮ್ಮದಿದು ಒಂದು ರೊಟ್ಟಿ ಐತೆ. ಈಗ ತೆಗೆದಿರ್ತೀವಲ್ಲ, ಆಗಲೇ ಮಾಡಿದ ರೊಟ್ಟಿದಿಂದ ಒಂದು ಎಷ್ಟು ರೊಟ್ಟಿ ಹಿಟ್ಟು ಉಳಿದಿರ್ತಲ್ಲ ರೀ, ಆ ಹಿಟ್ಟನ್ನು ಮತ್ತು ಇನ್ನೊಂದು ಉಳ್ಳಿನ ತೊಗೊಳ್ತೀವಲ್ಲ ರೀ, ಅದಕ್ಕೆ ಇದನ್ನು ಕಲಸಿ ಮತ್ತು ಸ್ವಲ್ಪ ನಾದ್ಕೊಂಡು ಮತ್ತು ಜೋಳದ ಹಿಟ್ಟನ್ನು ಸ್ವಲ್ಪ ಹಾಕಿ ಈ ಥರ ತಟ್ತಾ ಹೋಗ್ರಿ. ಈಗ ನಾನು ಆಗಲೇ ತೀಡ್ ಮಾಡಿದ್ದೀನಿ ರೀ, ಇದು ತಟ್ಟಿ ಮಾಡ್ತಾಯಿದ್ದೀನಿ ರೀ. ಸ್ವಲ್ಪ ತಟ್ಟಿ ಮಾಡೋದು ಕಷ್ಟ ರೀ, ಯಾಕಂದರೆ ಇದು ಜಿಗಿಯಾಗಿರುತ್ತೆ ರೀ ಹಿಟ್ಟು ಭಾಳ. ಹಾಗಾಗಿ ಪರವಾಗಿಲ್ಲ, ನಮಗೆ ಜೋಳದ ರೊಟ್ಟಿ ಮಾಡಿ ರೂಢಿಯಾಗಿರುತ್ತೆ. ಹಾಗಾಗಿ ನಾವು ಬಡ್ದುಬಿಟ್ಟು ಮಾಡ್ತೀವಿ ಇದನ್ನು, ಹಾಗೇನಿಲ್ಲ. ಈ ಥರ ಬಡಿತಾ ಹೋಗ್ರಿ. ನಿಮ್ಗೆ ಕಷ್ಟ ಅನಿಸಿತ್ತಂದ್ರೆ ನೀವೆಲ್ಲ ರೊಟ್ಟಿನೂ ಸಹ ತೀಡಿನೇ ಮಾಡ್ಬೋದು ರೀ, ಹಾಗೇನಿಲ್ಲ. ನೋಡಿರಿ ಈ ಥರನೇ ಒಂದು ಕೈಯಿಂದ ಇನ್ನೊಂದು ಕೈಯಿಂದ ತಿರುಗಿಸ್ತಾ, ಒಂದು ಕೈಯಿಂದ ಬಡಿತಾ ಇನ್ನೊಂದು ಕೈಯಿಂದ ತಿರುಗಿಸ್ತಾ ಹೋಗ್ಬೇಕು ನೋಡಿರಿ ರೊಟ್ಟಿ. ನಮ್ಮಲ್ಲಿ ಅಂತೂ ಜೋಳದ ರೊಟ್ಟಿ ಸ್ಪೆಷಲ್ ರೀ. ಹಾಗೆ ನಮ್ಮಲ್ಲಿ ಮುದ್ದೆ ಜಾಸ್ತಿ ತಿನ್ನೋದಿಲ್ಲ ರೀ. ಅಂಥವರೆಲ್ಲ ಏನು ಮಾಡ್ತಾರೆ, ಈ ಥರ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನಿರಿ. ಮುದ್ದೆ ತಿನ್ಲಿಕ್ಕಂತೂ ಬರೋದಿಲ್ಲ ರೀ ನಮ್ಗೆ. ಹಾಗಾಗಿ ನಾವು ರೊಟ್ಟಿನೇ ಮಾಡ್ಕೊಂಡು ತಿನ್ಬೇಕು ರೀ ಈ ಥರ. ಆ ಸೈಡ್ ಮುದ್ದೆ ತಿನ್ನೋರು ಸಹ ನೀವು ಮುದ್ದೆ ತಿಂದು ಬೇಜಾರಾಗಿತ್ತಂದರೆ ಈ ಥರ ರಾಗಿಯಿಂದ ರೊಟ್ಟಿನೂ ಮಾಡ್ಕೊಂಡು ತಿನ್ಬೋದು ರೀ. ದೋಸೆ ಮಾಡ್ಕೊಂಡು ತಿಂದು, ಮುದ್ದೆ ಮಾಡ್ಕೊಂಡು ತಿಂದು ಬೇಜಾರಾಗಿತ್ತಂದರೆ ಈ ಥರ ರಾಗಿ ಹಿಟ್ಟಿಂದ ರೊಟ್ಟಿನೂ ಮಾಡ್ಕೊಂಡು ತಿನ್ಬೋದು ನೋಡಿರಿ ನೀವು. ಈಗ ನೆಕ್ಸ್ಟ್ ನಮ್ಮ ತೆಮಿ ಕಾದಿತ್ತಲ್ರಿ, ಆ ತೆಮಿ ಮೇಲೆ ಎರಡನೇ ರೊಟ್ಟಿನ ಹಾಕ್ತಾಯಿದ್ದೀನಿ ನೋಡಿರಿ. ಇದನ್ನು ಸೇಮ್ ಪ್ರೊಸೆಸ್ ರೀ. ಹಿಟ್ಟನ್ನು ತೆಗೆದು ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಕೊಂಡು 5 ಸೆಕೆಂಡ್ ಆದಮೇಲೆ ಇದನ್ನು ತಿರುವು ಹಾಕ್ಕೊಳ್ರಿ. ಎಲ್ಲ ರೊಟ್ಟಿನೂ ಒಂದೇ ಆಕಾರ ಕಾಣಿಸ್ಬೇಕಂದ್ರೆ ಈ ಥರ ಪ್ಲೇಟ್ ಇಟ್ಟು ಕಟ್ ಮಾಡ್ಕೊಳ್ರಿ ನೀವು, ನಾನು ಹೇಳ್ದಾಗೆ. ಈಗ ನೋಡಿರಿ ಕೈಯಿಂದನೇ ಎತ್ತು ಹಾಕ್ರಿ, ಆದ್ರೆ ಇಲ್ಲ ಕಡ್ಚಿಗಿಂದನೂ ಹಾಕ್ರಿ. ಕಡ್ಚಿಗಿಂದ ಎತ್ತು ಹಾಕುವಾಗ ಕಟ್ ಆಗುತ್ತೆ ರೀ, ಉಬ್ಬಿ ಬರೋದಿಲ್ಲ. ಹಾಗಾಗಿ ಕಡ್ಚಿಗಿಂತನೂ ಕೈಯಿಂದನೇ ಎತ್ತು ಹಾಕ್ತೀವಿ, ನಮಗೆ ರೂಢಿ ಐತಿ. ನೀವು ಇಲ್ಲ ಅಂದರೆ ಕಡ್ಚಿಗಿಂದ ನೋಡ್ಕೊಂಡು ಹಾಕ್ಕೊಳ್ರಿ ತಿರುವಿ. ಈಗ ನೋಡಿರಿ ಇದನ್ನು ಈ ಥರ ತಿರುಗಿಸ್ತಾ ಪ್ರೆಸ್ ಮಾಡ್ತಾ ಹೋಗ್ರಿ. ತಾನಾಗೆ ಉಬ್ಕೊಂಡು ಬರುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ರೀ ನಮ್ಮ ರೊಟ್ಟಿ. ಸೂಪರಾಗಿದೆ ರೀ. ವಾವ್, ನೋಡಿರಿ ಇದೇ ಥರ ಮಾಡ್ತಾ ಹೋಗ್ರಿ. ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಬರೋಂಗಿಲ್ಲ ಅನ್ನೋರು ನೀವು ಈ ಥರ ರಾಗಿ ರೊಟ್ಟಿನೂ ಸಹ ಮಾಡ್ಕೊಂಡು ತಿನ್ಬೋದು ರೀ, ತೀಡಿ ಮಾಡ್ಬೋದು ರೀ. ಇದು ತೀಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ರೀ ಭಾಳ. ಸೂಪರ್ ರೀ. ಹೀಗೆ ನಾನು ಎಲ್ಲ ರೊಟ್ಟಿನೂ ಮಾಡಿ ತಗೊಂಡಿದ್ದೀನಿ ನೋಡಿರಿ. ಟೋಟಲಾಗಿ ನನಗಿಲ್ಲೇ ನಾನು 2 ಬಟ್ಲ ಹಿಟ್ಟನ್ನು ತಗೊಂಡಿನಲ್ರಿ, ನನಗೆ ಟೋಟಲಾಗಿ ಒಂದು 5-6 ರೊಟ್ಟಿ ಆಗಿದ್ದು ನೋಡಿರಿ. ಇಲ್ಲೇ 2 ಬಟ್ಟಲದಿಂದ 6 ರೊಟ್ಟಿ ಆಗಿದ್ದು ರೀ ನಾವು ಮಾಡ್ಕೊಂಡಿರೋದು. ನೋಡಿರಿ ನಮ್ಮದು ಪರ್ಫೆಕ್ಟಾಗಿ ಬೆಂದಿತ್ತು. ಈ ಥರನೇ ತಿರುಗಿಸ್ತಾ ಬೇಯಿಸ್ಕೊಳ್ರಿ. ಅತಿ ಗಟ್ಟಿ ಮಾಡ್ಲಿಕ್ಕೆ ಹೋಗಬೇಡ ರೀ. ಒಳ್ಳೆ ತಿರುಗಿಸಿರಿ. ಒಂದು 3-4 ಸಲ ತಿರುಗಿಸಿ ಹಾಕಿಬಿಟ್ಟು ತೆಗೆದುಬಿಡ್ರಿ ಪ್ಲೇಟ್ನಲ್ಲಿ. ನೋಡಿರಿ ನಮ್ಮದು ರೊಟ್ಟಿ ಎಲ್ಲ ರೆಡಿ ಆಯ್ತು. ನಾನು ಹೇಳ್ದಾಗೆ ಟೋಟಲಾಗಿ ಇಲ್ಲೇ 6 ರೊಟ್ಟಿ ರೆಡಿಯಾಗಿತ್ತು ರೀ. ಇಷ್ಟು ಸ್ಮೂತಾಗಿ ಬಂದಿದ್ದು ರೀ. ನೋಡಿರಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ರಿ, ಇದೇ ಥರ ಸ್ಮೂತಾಗಿ ಬಂದಿದ್ದು ನೋಡಿರಿ. ಮಲ್ಗೆ ಥರ ಆಗಿದ್ದು ರೀ. ನೀವು ಮಲ್ಗೆ ಇಡ್ಲಿ ಅಂತಾರಲ್ರಿ, ನಮ್ಮದು ಮಲ್ಗೆ ರಾಗಿ ರೊಟ್ಟಿ ಅನ್ಬೋದು ನೋಡಿರಿ. ಇದನ್ನು ಆ ಥರ ಮಿದುವಾಗಿದ್ದು ರೀ. ಟೋಟಲಾಗಿ 6 ರೊಟ್ಟಿ ನೋಡಿರಿ. 2 ಬಟ್ಟಲದಿಂದ 6 ರೊಟ್ಟಿ ರೀ. ಸೂಪರಾಗಿತ್ತು ರೀ. ಅದೇ ಥರ ಒಂದು ಸ್ವಲ್ಪ ಕೂಡ ಅಂಟುಗೊಳ್ದೇನೆ ಎಷ್ಟು ಚೆನ್ನಾಗಿ ಪದರಾಗಿ ಉಬ್ಕೊಂಡು ಬಂದಿತ್ತು ಅಂದ್ರೆ ರೀ ಹಿಟ್ಟು. ನೋಡಿರಿ ನಾನು ತೋರಿಸ್ತಾ ಇದ್ದೀನಲ್ರಿ, ಈ ಥರ ಉಬ್ಕೊಂಡು ಬಂದಿತ್ತು ನೋಡಿರಿ ನಮ್ದು ರಾಗಿ ರೊಟ್ಟಿ. ಇದನ್ನು ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ರೀ. ನಮ್ಮದು ಉತ್ತರ ಕರ್ನಾಟಕದ ಪ್ಲೇಟ್ ರೆಡಿ ಮಾಡೋಣ ರೀ. ನೋಡಿರಿ ಈಗ ಒಂದು ಬಟ್ಲದಲ್ಲಿ ನಾನು ಮಾಡ್ಕೊಂಡಿರೋದು ಮುಂಚಿತವಾಗಿ ಬದ್ನಿಕಾಯಿ ಪಲ್ಯನ ಹಾಕ್ಕೊಂಡಿದ್ದೀನಿ ರೀ. ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಉಪ್ಪಿನಕಾಯಿ, 2 ರೊಟ್ಟಿ. ಜಬರ್ದಸ್ತಾಗಿ ಊಟ ಆಗುತ್ತೆ ನೋಡಿರಿ ಇದು. ವಾವ್, ಸೂಪರಾಗಿ ಬಂದಿದ್ದು ರೀ. ಇದನ್ನು ನಾನು ರುಚಿನೂ ಮಾಡಿ ನೋಡಿದೆ ರೀ. ಟೇಸ್ಟ್
ಸೂಪರಾಗಿತ್ತು ರೀ. ಬದನೆಕಾಯಿ ಪಲ್ಯ ಜೊತೆ ರಾಗಿ ರೊಟ್ಟಿ. ಇದನ್ನು ನೀವು ಯಾವ ಪಲ್ಯ ಜೊತೆ ಆದ್ರೂ ತಿನ್ಬೋದು ರೀ ರೊಟ್ಟಿನ. ಹಾಗಿದ್ರೆ ತಡ ಯಾಕ್ರಿ, ಇದೇ ಥರ ನೀವು ಮಾಡ್ಕೊಂಡು ತಿನ್ನಿರಿ. ಈ ರೊಟ್ಟಿ ನೀವು ಬೆಳಗ್ಗೆ ಮಾಡಿದ್ರು ಸಾಯಂಕಾಲದವರೆಗೂ ಇದೇ ಥರ ಮಿದುವಾಗಿರುತ್ತೆ ನೋಡಿರಿ. ಒಂದು ಬುಟ್ಟಿ ಒಳಗೆ ಮುಚ್ಚಿಟ್ವಿ ಅಂದ್ರೆ ಸೇಮ್ ಚಪಾತಿ ಹೆಂಗೆ ಮಿದುವಾಗಿರುತ್ತಲ್ಲ ರೀ ಅದೇ ಥರ ಇರುತ್ತೆ ನೋಡಿರಿ. ಇದು ಕಟಿ ಆಗೋದಿಲ್ಲ ರೀ. ಬೆಳಗ್ಗೆ ಮಾಡಿದ್ರೂ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಉಣ್ಬೋದು ರೀ, ಮಧ್ಯಾಹ್ನ ಉಣ್ಬೋದು, ರಾತ್ರಿ ಉಣ್ಬೋದು. ಇದು ಡಿನ್ನರ್ಗೂ ಸೈ, ಲಂಚ್ಗೂ ಸೈ, ಬ್ರೇಕ್ಫಾಸ್ಟಿಗೂ ಸೈ ನೋಡಿರಿ. ಸೂಪರಾಗಿತ್ತು ರೀ. ಇದು ರಾಗಿ ರೊಟ್ಟಿ ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ ಒಂದ್ಸಲ. ನೀವೇ ಹೇಳ್ತೀರಿ ಚೆನ್ನಾಗಾಗಿತ್ತು ಅಂತ ಹೇಳಿಬಿಟ್ಟು. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗಿದ್ರೆ ತಡ ಯಾಕ್ರಿ, ಇವತ್ತೇ ಮಾಡ್ಕೊಂಡು ತಿನ್ನಿರಿ ನೀವು ಈ ರಾಗಿ ರೊಟ್ಟಿನ ಸವಿರಿ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.